ಹಲೋ, ಎಕ್ಸ್ಕ್ಯೂಸ್ ಮೀ. ಏನ್ ಮಾಡ್ತಿದ್ಯಾ? ಯಾಕೆ ನಿನ್ ಬಟ್ಟೆ ಪ್ಯಾಕ್ ಮಾಡ್ತಿರೋದ್ ಕಾಣಿಸ್ತಿಲ್ವಾ? ಕಾಣಿಸ್ತಿದ್ಯಮ್ಮ, ಕಾಣಿಸ್ತಿದೆ. ಅದನ್ನ ನನ್ ಬಟ್ಟೆ ಪ್ಯಾಕ್ ಮಾಡೋಂತ ಕೆಲಸ ನಿನಗೆ ಯಾಕೆ ಅಂತ ಕೇಳ್ತಿದ್ದೀನಿ. ಪಾಪ, ಹೇಗಿದ್ರು ಈಗ ನಡೆಯೋ ಎಲೆಕ್ಷನ್ ಅಲ್ಲಿ ಸೋತು ನೀನ್ ಮನೆ ಬಿಟ್ಟು ಹೋಗೋದು ಗ್ಯಾರಂಟಿ ತಾನೆ. ಆಂಟಿ, ನಿಮ್ಮನ್ನ ನೋಡಿದ್ರೆ ನಮಗೆಷ್ಟು ಹೆಮ್ಮೆ ಆಗ್ತಿದೆ ಗೊತ್ತಾ? ಯಾಕಮ್ಮ ಹಾಗೆ ಹೇಳ್ತಾ ಇದೀಯಾ? ಅದು ನೀವು ಮಕ್ಳಿಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ, ಏನೆಲ್ಲ ತ್ಯಾಗ ಮಾಡಿದೀರಾ ಅಂತ ರಾಘು ಅವ್ರು ನಮ್ಮ ಹತ್ರ ಹಂಚ್ಕೊಂಡ್ರು. ಹೌದಾ? ಒಂದೇ ತಾಯಿಯಾಗಿ 4 ಮಕ್ಕಳನ್ನ ಓದಿಸಿ ಬೆಳೆಸೋದು ಅಂದ್ರೆ ಸುಲಭದ ಮಾತಲ್ಲ ಅಲ್ವಾ? ತಾಯಿ ಅಂದ್ರೆ ದೇವ್ರು ಅನ್ನೋದು ನಿಮ್ಮನ್ನ ನೋಡಿದ್ರೆ ಯಾರಿಗ್ ಬೇಕಾದ್ರೂ ಅರ್ಥ ಆಗ್ಬಿಡುತ್ತೆ. ನಿಮ್ ಮಗಳ ಜೀವನ ಚೆನ್ನಾಗಿರ್ಬೇಕು ಅಂತ ನಿಮ್ ಮಗನ್ ಭವಿಷ್ಯನ ಅನಿತಾ ಜೊತೆ ಬರೆಯೋಕ್ ಹೊರಟಿದ್ದೀರಾ ಅಂತಾನು ಹೇಳಿದ್ರು. ನೀವು ತುಂಬಾ ಗ್ರೇಟ್ ಆಂಟಿ. ಹೌದಮ್ಮ, ಆದ್ರೆ ನನ್ ಮಗ ಅನಿತಾ ಜೊತೆ ಮದ್ವೆ ಆಗ್ಬಾರ್ದು ಅಂತ ಆ ಝಾನ್ಸಿ ಎಷ್ಟೆಲ್ಲ ನಾಟಕ ಮಾಡ್ತಿದ್ದಾಳೆ ಗೊತ್ತಾ? ಆಂಟಿ, ಎಷ್ಟೇ ನಾಟಕ ಆಡಿರ್ಬೋದು, ಆದ್ರೆ ಕೊಟ್ಟಿದ್ ನಿಜ ಅಲ್ವಾ? ದುಡ್ಡು ಕೊಟ್ಟಿದ್ ನಿಜಾನೇ. ಅದೇ ನೀವು ಮಾಡಿದ ತಪ್ಪಮ್ಮ. ದುಡ್ಡು ತಗೊಂಡು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ರಿ. ಏನಪ್ಪ ಹೇಳ್ತಾ ಇದೀಯಾ? ಹೂಮಾ, ಈಗ ದುಡ್ಡು ತಗೊಂಡಿದ್ರಿಂದ ಆ ಝಾನ್ಸಿ ಋಣ ನಿಮ್ಮ ಮೇಲೆ ಇದ್ದಂಗೆ ಆಗೋಯ್ತಲ್ಲ. ಈಗ ಝಾನ್ಸಿ ರಾಘು ಚೆನ್ನಾಗಿದ್ರೆ ಓಕೆ, ಆದ್ರೆ ಅವರಿಬ್ರು ದೂರ ಆಗ್ಬಿಟ್ಟು ಆ ಬೇಜಾರಿಂದ ಝಾನ್ಸಿ ಕಣ್ಣೀರ್ ಹಾಕೊಂಡು ಶಾಪ ಹಾಕ್ಬಿಟ್ರೆ ಆ ಶಾಪ ನಿಮ್ಮ ಅಲ್ವಾ? ಅದಕ್ ನಾನು ಈಗ ಏನಪ್ಪ ಮಾಡಕ್ಕಾಗತ್ತೆ? ಝಾನ್ಸಿನ ಈ ಮನೆ ಸೊಸೆ ಅಂತ ಒಪ್ಕೊಳಕ್ಕಾಗತ್ತಾ? ಅಯ್ಯೋ, ಸಾಧ್ಯನೇ ಇಲ್ಲ ಆಂಟಿ. ನಿಮ್ ಪ್ರಕಾರ ಈ ಮನೆಗೆ ಅನಿತಾನೆ ಸೊಸೆ ಆಗಿ ಬರ್ಬೇಕು, ಅದೇ ತಾನೇ ಸರಿ. ಝಾನ್ಸಿ ಮೇಲಿನ ಋಣ ಹಾಗೆ ಉಳ್ದು ಬಿಡುತ್ತೆ, ಅದೇ ಬೇಜಾರು. ಇಲ್ಲಿಂದ ಝಾನ್ಸಿ ಸೋತ್ ಹೋದ್ರೆ ಅವಳ ಮನ್ಸಿಗೆ ಗಾಯ ಆಗುತ್ತೆ. ಆ ನೋವಲ್ಲಿ ಅವಳೇನಾದ್ರೂ ಹೇಳಿದ್ರೆ ಪಾಪ ಪಲ್ಲವಿ ಬದುಕಿಗೆ ಅಪಶಕ್ನ ಆದ್ರೂ ಆಗ್ಬೋದು. ಅಮ್ಮ, ಅಟ್ಲೀಸ್ಟ್ ನಿಮ್ಮ ಮೇಲಿರೋ ಝಾನ್ಸಿ ಋಣ ನೀವು ಕಳ್ಕೊಂಡ್ರೆ ಮುಂದಕ್ಕೆ ನೀವು ಚೆನ್ನಾಗಿರ್ಬೋದು ಅಂತ ನನ್ಗನ್ಸ್ತಾ ಇದೆ. ಅದೇಗಪ್ಪ ಕಳ್ಕೊಳ್ಳೋದು? ಹೇಗ್ ಕಳ್ಕೊಳ್ಳೋದು? ಕೇಳಮ್ಮ, ನನ್ಗನ್ಸದ್ ನಾನು ಹೇಳ್ತೀನಿ, ಮಿಕ್ಕಿದ್ ನಿಮ್ ಇಷ್ಟ. ಏನೋ ಅಂತ ಸ್ವಲ್ಪ ಬಿಡ್ಸಿ ಹೇಳಪ್ಪ. ಆಂಟಿ, ಈ ಮನೆಯವರೆಲ್ಲ ಅನಿತಾಗೆ ಓಟ್ ಹಾಕ್ಬೇಕು ಅಂತ ಡಿಸೈಡ್ ಮಾಡಾಗಿದೆ ತಾನೆ? ಹೌದು. ಹಂಗಾದ್ರೆ ಅನಿತಾ ಗೆಲ್ಲೋದ್ ಪಕ್ಕ ಅಲ್ವಾ? ಹೌದು. ಹಾಗಾದ್ರೆ ನೀವ್ಯಾಕೆ ನಿಮ್ಮೊಬ್ರು ಓಟ್ ಮಾತ್ರ ಆ ಝಾನ್ಸಿಗೆ ಹಾಕ್ಬಾರ್ದು? ನೀವು ಝಾನ್ಸಿ ಹಾಕೋ ಒಂದು ಓಟಿಂದ ಅನಿತಾ ಏನ್ ಸೋಲಲ್ವಲ್ಲ? ನೀವ್ ಹಾಕೋ ಆ ಒಂದೇ ಓಟಿಂದ ಇರೋ ಆ ಝಾನ್ಸಿ ಋಣ ತೀರುತ್ತೆ. ನೀವುನು ಆ ಋಣ ಇಟ್ಕೊಂಡು ಜೀವನ ಪೂರ್ತಿ ಕೊರ್ಗೋ ಪರಿಸ್ಥಿತಿನೇ ಬರಲ್ಲ. ನೋಡಿಮ್ಮ, ವಯಸ್ಸಲ್ಲಿ ನಾವು ನಿಮ್ಗಿಂತ ಚಿಕ್ಕವರು, ಏನೋ ತೋಚಿದ್ ಹೇಳಿದ್ವಿ, ಇದ್ರ ಮೇಲೆ ನಿಮ್ಮಿಷ್ಟ. ಆದ್ರೆ ಮಗಳು ಮದ್ವೆ ಮಾಡಿದ್ದು ಆ ಝಾನ್ಸಿ ಋಣದಿಂದ, ಅದನ್ನ ಮರಿಬೇಡಿ. ಹೌದು ಆಂಟಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಏನ್ ಮಾಡ್ತಿದ್ಯಾ? ಯಾಕೆ ನಿನ್ ಬಟ್ಟೆ ಪ್ಯಾಕ್ ಮಾಡ್ತಿರೋದ್ ಕಾಣಿಸ್ತಿಲ್ವಾ? ಕಾಣಿಸ್ತಿದ್ಯಮ್ಮ, ಕಾಣಿಸ್ತಿದೆ. ಅದನ್ನ ನನ್ ಬಟ್ಟೆ ಪ್ಯಾಕ್ ಮಾಡೋಂತ ಕೆಲಸ ನಿನಗೆ ಯಾಕೆ ಅಂತ ಕೇಳ್ತಿದ್ದೀನಿ. ಪಾಪ, ಹೇಗಿದ್ರು ಈಗ ನಡೆಯೋ ಎಲೆಕ್ಷನ್ ಅಲ್ಲಿ ಸೋತು ನೀನ್ ಮನೆ ಬಿಟ್ಟು ಹೋಗೋದು ಗ್ಯಾರಂಟಿ ತಾನೆ. ಸೋತೆ ಅನ್ನೋ ಫೀಲಿಂಗ್ ಅಲ್ಲಿ ನೀನೇನಾದ್ರೂ ನಿನ್ ವಸ್ತುಗಳನ್ನ ಮರ್ತೋದ್ರೆ ಅಂತೇಳಿ ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ಎಲ್ಲ ಹುಷಾರಾಗಿ ಪ್ಯಾಕ್ ಮಾಡ್ತಾ ಇದ್ದೆ. ಯಾಕೆಂದ್ರೆ ನಿನ್ ವಸ್ತು ನಿನ್ ನೆನಪನ್ನ ತರಿಸ್ಬಾರ್ದು. ಆದಷ್ಟು ಬೇಗ ಈ ಮನೆಯವರು ನಿನ್ನ ನಿನ್ ನೆನಪುಗಳನ್ನ ಮರ್ತು ನೆಮ್ಮದಿಯಾಗಿ ಬದುಕ್ಬೇಕು ಅಲ್ವಾ? ಅದಕ್ಕೆ ನೀನ್ ನೋಡ್ತಿದ್ರೆ ಅಯ್ಯೋ ಪಾಪ ಅನಿಸ್ತಿದೆ. ಎಷ್ಟೆಲ್ಲ ಕನ್ಸ್ ಕಟ್ಕೊಂಡ್ ಬಂದಿದೆ, ಆದ್ರೆ ಎಲ್ಲ ನಿರಾಸೆ ಆಗೋ ಟೈಮ್ ಬಂದೇ ಬಿಡ್ತು. ಅಹಂಕಾರ ಬಿದ್ರು ದುರಹಂಕಾರದಿಂದ ಬೀಗ್ತಾ ಇದ್ಯಲ್ಲೇ, ನಿನಗ್ ಏನೇ ಹೇಳ್ಬೇಕು? ಬಿದ್ದಿಲ್ವೇ? ಗೆದ್ದಿದ್ದೀನಿ. ತಡಿಯೋಕ್ ಬಂದವ್ರನ್ನ ಹೊಡೆದು, ಬೀಳ್ಸೋಕ್ ಬಂದವ್ರನ್ನ ಬೀಳ್ಸಿ
ನಿನ್ನನ್ನ ಸೋಲಿಸ್ಲೇಬೇಕು ಅಂತ ಸೋಲಿನ ರುಚಿನ ತೋರಿಸಿ ಗುರಿ ತಲುಪಿದ್ದೀನಿ. ನಿನ್ಗೆ ಸೋಲಿನ ಸೂಚನೆ ಸಿಕ್ಕಿಲ್ವಾ? ಏಯ್, ನಿನ್ನನ್ನ ಸೋಲ್ಸೋವರ್ಗು ನಾನ್ ಬಿಡಲ್ಲ ಕಣೆ. 4 ಜನ ಸಪೋರ್ಟ್ ಇದೆ ಅಂತ ಈಗ ಬೇಡ್ವೆ? ಯಾಕಂದ್ರೆ ಕೈ ಹಿಡ್ದವ್ರು ಯಾವಾಗ ಕೈ ಬಿಡ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಆದ್ರೆ ನಾನ್ ಗೆಲ್ಬೇಕು ಅಂತ ಹೊಟ್ಟಿರೋದು ನನ್ನ ಮೇಲೆ ನನಗಿರೋ ನಂಬಿಕೆಯಿಂದ. ಆ ನಂಬಿಕೆ ನುಚ್ಚು ನೂರಾಗುತ್ತೆ ನೋಡ್ತಾ ಇರು. ಆಮೇಲೆ ಈ ಲಗೇಜ್ ತಗೊಂಡು ಹೋಗ್ತಾ ಇರು. ವಾವ್, ವಾಟ್ ಅ ಕೋಇನ್ಸಿಡೆನ್ಸ್ ಅನಿತಾ. ನಾನು ಕೂಡ ಈಗ ತಾನೇ ನಿನ್ ಬಟ್ಟೆನ ಪ್ಯಾಕ್ ಮಾಡಿ ಬಂದಿದ್ದೀನಿ. ಏಯ್, ನೀನ್ ಯಾಕೆ ನನ್ ಬಟ್ಟೆ ಪ್ಯಾಕ್ ಮಾಡ್ದೆ? ಯಾಕೆ ಅಂದ್ರೆ ನೀನ್ ಎಲೆಕ್ಷನ್ ಅಲ್ಲಿ ಸೋತಾಗ ಸೋತೆ ಅನ್ನೋ ನೋವಿಗಿಂತ ಸೋಲಿಸ್ಬಿಟ್ರಲ್ಲ ಅನ್ನೋ ಕೋಪದಲ್ಲೇ ಇರ್ತೀಯಲ್ಲ, ಅದಕ್ಕೆ ಆ ಕೋಪದಲ್ಲಿ ನೆಲ್ ನಿನ್ ವಸ್ತುಗಳನ್ನ ಬಿಟ್ಟು ಹೋಗ್ಬಿಡ್ತೀವ ಅಂತ ನಾನೇ ಜೋಪಾನ ಪ್ಯಾಕ್ ಮಾಡಿದ್ದೀನಿ. ನಿರೀಕ್ಷೆನ ಮೀರಿ ಈ ಪರೀಕ್ಷೆಯಲ್ಲಿ ಗೆಲ್ಲೋಳು ನಾನು ಕಣೆ. ಅದನ್ನ ಮನೆಯವ್ರು ತೀರ್ಮಾನ ಮಾಡ್ತಾರೆ. ಅದು ಆಲ್ರೆಡಿ ತೀರ್ಮಾನ ಆಗೋಗಿದೆ. ಅದು ಎಲೆಕ್ಷನ್ ಅಲ್ಲಿ ಗೊತ್ತಾಗುತ್ತೆ ಬಿಡು. ಈ ಮನೆ ಸೊಸೆ ಆಗೋಳು ನಾನು ಆಲ್ರೆಡಿ ಈ ಮನೆ ಸೊಸೆ ಆಗಿರೋಳು. ನನ್ನನ್ನೇ ಮದುವೆ ಆಗ್ತೀನಿ ಅಂತ ರಾಘವೇಂದ್ರ ಅವರು ಮಾತು ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ತಾಳಿ ಕಟ್ಟಿಸ್ಕೊಂಡು ಅವ್ರ ಮನ್ಸಲ್ಲಿ ಜಾಗ ಮಾಡ್ಕೊಂಡಿದೀನಿ. ಇಡೀ ಮನೆಯವರೇ ನನ್ ಪರವಾಗಿದ್ದಾರೆ ಅಂತ ಗೊತ್ತಿದ್ರು ಗೆಲ್ತೀನಿ ಅಂತ ಹೇಳ್ತಾ ಇದ್ಯಲೆ, ಆ ಕಾನ್ಫಿಡೆನ್ಸ್ ಕೊಡ್ತಾ ಇರೋದಾದ್ರೂ ಏನು? ಈ ಕಾನ್ಫಿಡೆನ್ಸ್ ಕೊಟ್ಟಿರೋದು ನನ್ ಪ್ರೀತಿ ಕಣೆ. ಬುಲ್ಶಿಟ್, ಅದ್ ನಿನ್ ಭ್ರಮೆ ಅಷ್ಟೇ. ನನ್ ಪ್ರೀತಿನ ನಿನ್ ಭ್ರಮೆ ಅಂತ ಹೇಳಿದ್ರೆ ಅದಕ್ ನಂದೇನು ಒಬ್ಜೆಕ್ಷನ್ ಇಲ್ಲ. ಒಂದು ತಿಳ್ಕೊ, ನಿಂದು ಹಠ, ನಂದು ಪ್ರೀತಿ. ಹಠಕ್ಕಿಂತ ಪ್ರೀತಿಗೆ ಜಾಸ್ತಿ. ನಿನ್ ಪ್ರೀತಿಗಿರೋ ವ್ಯಾಲಿಡಿಟಿ ಜಸ್ಟ್ ಗಂಟೆಗಳು ಮಾತ್ರ. ಒಬ್ರಾದ್ರೂ ನಿಂಗ್ ವೋಟ್ ಹಾಕ್ತಾರೆ ಅಂತ ಅನ್ಕೊಂಡಿದ್ಯಾ? ನೋಡೆ, ನಾನ್ ಈ ಮನೇಲಿ ಇರೋದಕ್ಕೆ, ಮನೆಯವ್ರ ಮನ್ಸ್ ಗೆಲ್ಲೋದಕ್ಕೆ ಮಾಡಿರೋ ಪ್ರಾಮಾಣಿಕವಾದ ಪ್ರಯತ್ನ ಪಟ್ಟಿರೋ ಕಷ್ಟ ನೋಡಿದ್ರೆ ಮನೆಯವ್ರು ನನಗೆ ವೋಟ್ ಮಾಡ್ತಾರೆ. ಆ ಒಂದ್ ನಂಬಿಕೆ ಸಾಕು. ಪಲ್ಲವಿ ಅನ್ನೋ ಟ್ರಂಪ್ ಕಾರ್ಡು ನನ್ನ ಹತ್ರ ಇರೋವಾಗ ಈ ಮನೆಯವ್ರ ಒಂದೇ ಒಂದು ವೋಟು ನಿನಗ್ ಬೀಳಲ್ಲ ಕಣೆ. ಇದು 100% ಸತ್ಯ. ನೋಡೋಣ ಬಿಡು, ನೋಡೇ ಬಿಡೋಣ ನೀನಾ ನಾನಾ ಅಂತ. ವೋಟ್ ಬಾಕ್ಸ್ ಮುಂದೆ ಕೂತ್ಕೊಂಡು ಕರೆಕ್ಟ್ ಆಗಿ ವೋಟ್ ಹಾಕ್ತಿದಾರಾ ಇಲ್ಲ ಅಂತ ನೋಡ್ಬೇಕು. ಎಲೆಕ್ಷನ್ ಎಲ್ಲ ಮುಗಿದ್ಮೇಲೆ ಹಾಕಿರೋ ಮತನೆಲ್ಲ ಕರೆಕ್ಟ್ ಆಗಿ ಕೌಂಟ್ ಮಾಡಿ ಗೆದ್ದೋರ್ ಯಾರು ಅಂತ ಅನೌನ್ಸ್ ಮಾಡೋದ್ ಅಷ್ಟೇ ನಿಮ್ ಕೆಲ್ಸ. ಅದನ್ ಬಿಟ್ಟು ಅವ್ರು ಇವ್ರನ್ನ ನೋಡೋದು, ಬೇಡ್ದಿರೋದ್ನೆಲ್ಲ ಹೇಳೋದ್ ಮಾಡಿದ್ರೆ ಹುಷಾರ್. ಅಲ್ಲ ಪಲ್ಲವಿ, ಹಾಗೂ ಅಲ್ಲ ಹೀಗೂ ಅಲ್ಲ. ನಾನ್ ಯಾರು ಏನೇ ಹೇಳಿದ್ರು ಅಲ್ಲ. ಅದು ಒಂದ್ ಗಂಡ ಹೆಂಡತಿನ ದೂರ ಮಾಡಿ ಸಂಸಾರನ ಹಾಳು ಮಾಡಿ ನಿಮ್ ಸಂಸಾರನ ಸರಿ ಮಾಡ್ಕೊಳ್ಳೋದ್ರಿಂದ ನಿಮಗ್ ಪಾಪ ಸುತ್ಕೊಳಂಗ ಆಗ್ಬಾರ್ದು. ಅದಾದ್ರೆ ಏನ್ ಮಾಡ್ಬೇಕು ಹೇಳಕ್ ಬಂದ್ವಿ. ಆದ್ರೆ ಬಿಡು, ಸರಿ ನಮ್ಗೆ ಯಾಕೆ? ನೀವಿಬ್ರು ಏನ್ ಹೇಳಕ್ ಬಂದ್ರಿ? ಅದು ಮೊದ್ಲು ನಾವ್ ಹೇಳೋದ್ನ ಕೋಪ ಮಾಡ್ಕೊಳ್ಳೋದೇ ಸರಿ. ಈಗ ಎಲ್ರು ನಿಮ್ ಮನೆಯವರೆಲ್ಲ ಅನಿತಾಗೆ ವೋಟ್ ಹಾಕ್ಬೇಕು ಅಂತ ನಿರ್ಧಾರ ಮಾಡಿದಾರಲ್ವಾ? ಹೌದು. ನಿಮ್ ಅಣ್ಣನು ಅನಿತಾಗೆ ವೋಟ್ ಹಾಕೋದು ಅಂತ ತೀರ್ಮಾನ ಮಾಡಿದಾರಲ್ವಾ? ಹೌದು. ಅದಕ್ಕೆ ನಿಮ್ ವೋಟನ್ನ ನೀವು ಝಾನ್ಸಿಗೆ ಹಾಕಿದ್ರೆ ಅಟ್ಲೀಸ್ಟ್ ಈ ಮನೇಲಿ ಯಾರಾದ್ರೂ ಒಬ್ರಾದ್ರೂ ಸಪೋರ್ಟಿಗೆ ಇದಾರಲ್ಲ ಅಂತ ಝಾನ್ಸಿ ಸಮಾಧಾನವಾಗಿ ಮನೆಯಿಂದ ಆಚೆ ಹೋಗ್ತಾಳೆ. ಅವಳು ಹೇಗೋದ್ರೆ ನನ್ಗೆ ಈ ಮನೆ ಒಳಗ್ ಬಂದು ನಮ್ಮ ಅಣ್ಣನ ಜೀವನ ಹಾಳ್ ಮಾಡಿದ್ಲು. ಅವಳಿಂದ ನನ್ ಜೀವನಾನು ಹಾಳಾಗ್ತಿದೆ. ನನ್ ಯಾವ್ದೇ ಕಾರಣಕ್ಕೂ ಅವಳಿಗೆ ವೋಟ್ ಮಾಡ. ಅವಳು ನಮ್ ಮನೆಯಿಂದ ಆಚೆ ಹೋಗೋದ್ ಮಾತ್ರ ಅಲ್ಲ, ಮೊನ್ನೆವರ್ಗು ಅವಳಿಗೆ ಸಮಾಧಾನ ಅನ್ನೋದೇ ಸಿಗ್ಬಾರ್ದು. ಅದೇ ನಾನ್ ಅವಳಗ್ ಕೊಡೋ ಶಿಕ್ಷೆ. ನೀನ್ ಮದ್ವೆ ಆಗಿದ್ದು ಅವಳಿಂದಾನೆ ಅನ್ನೋದನ್ನ ಮರೀತಾ ಇದೆಯಾ ಪಲ್ಲವಿ? ಇಲ್ಲ, ನನ್ ಮದ್ವೆ ಮುರ್ದೋಗೋ ಪರಿಸ್ಥಿತಿಗೆ ಬಂದಿದ್ದು ಅವಳಿಂದಾನೆ ಅಂತ ಅವಾಗ ನೆನ್ಸ್ಕೋತಿರ್ತೀನಿ. ಅಲ್ಲ, ಅದೆಲ್ಲ ಪ್ರೀತಿಗೆ ತಾನೆ, ಮನೆ ಸೊಸೆ ಆಗ್ಬೇಕು ಅಂತ ತಾನೆ. ಏನೋ ಮನ್ಸು ಮಾಡಿ ಒಂದು ಓಟ್ ಹಾಕಿದ್ರೆ ಆಯ್ತಪ್ಪ. ಝಾನ್ಸಿ ಕ್ಷಮ್ಸಕ್ಕೂ ಲಾಯಕ್ ಇಲ್ದವಳು. ನೀವಿಬ್ರು ಯಾಕೋ ಅವಳ ಪರ ಮಾತಾಡ್ತಿರೋ ತರ ಕಾಣಿಸ್ತಿದೆ ಅಲ್ವಾ? ಇಲ್ಲಿ ನಿಮ್ಮಿಬ್ರಿಗ್ ಒಂದ್ ಜವಾಬ್ದಾರಿ ಕೊಟ್ಟಿದ್ದಾರೆ, ಅದನ್ನ ನಿಭಾಯಿಸಿ ಅಷ್ಟೇ. ಅದನ್ ಬಿಟ್ಟು ಬೇಡ್ದಿರೋ ವಿಷಯಕ್ಕೆ ತಲೆ ಹಾಕ್ಬೇಡಿ. ಇವಳಂತೂ ಯಾವುದೇ ಕಾರಣಕ್ಕೂ ಓಟ್
ಒಂದು ಓಟ್ ತಾನೆ, ಮಿಕ್ಕಿದವ್ರನ್ನ ಕನ್ವಿನ್ಸ್ ಮಾಡೋಣ, ತಲೆ ಕೆಡ್ಸ್ಕೊಬಿಡಿ. ದೇವ್ರೇ ಪಶು, ಈ ಗಣಪತಿಗೆ ಎಂತ ಪರಿಸ್ಥಿತಿ ತಂದುಬಿಟ್ಟಿಯಪ್ಪ. ಬೇಯ್ತಾ ಇರೋ ಬಾಂಬೆ ಹಲ್ವದಲ್ಲಿ ಬಿದ್ದು ನೊಣದ ಹಾಗಾಗಿದೆ ನನ್ನ ಪರಿಸ್ಥಿತಿ. ಅಯ್ಯೋ ನಿಮ್ಗೇನ್ರಿ ಆಯ್ತು? ನಾನು ಅವಾಗಿಂದ ಇದ್ದೀನಿ, ಯಾಕೆ ಇಷ್ಟು ಟೆನ್ಷನ್ ಆಗಿದ್ದೀರಾ? ಮಾಡಿದ ತಪ್ಪು ಚುಕ್ಕಿ ಅಲ್ವ ಲಲಿತಾ, ಕಾಡದೆ ಇರುತ್ತಾ? ತಪ್ಪ? ಏನ್ ತಪ್ಪು ಮಾಡ್ತಿದ್ದೀರಾ? ತಪ್ಪು ತಪ್ಪು ತಪ್ಪು, ನಾನ್ ಮಾಡಿದ ತಪ್ಪು, ಈಗ ಮಾತಾಡಿದ ತಪ್ಪು. ಏನು? ರಂಗಲ್, ಈ ಎಲೆಕ್ಷನ್ಗೋಸ್ಕರ ನಾವು ಮಾಡಬಾರ್ದು ತಪ್ಪನ್ನೆಲ್ಲ ಮಾಡ್ತಾ ಇದೀವಲ್ಲ ಅಂತ ಒಂದು ಕ್ಷಣ ಯೋಚನೆ ಮಾಡಿದ್ರೆ ಯಾಕೋ ಮನ್ಸಿಗೆ ಕಸಿವಿಸಿ ಆಗುತ್ತೆ ಕಣಿ. ಒಂದೊಂದೇ ಆಚೆ ಬರ್ತಾ ಇದಾವೆ. ಅಯ್ಯೋ ರೀ, ಅದನ್ನೆಲ್ಲ ಬಿಟ್ಟಾಕಿ. ನಾನ್ ಬಿಟ್ಟು ಹಾಕಕ್ ರೆಡಿ ಕಣೆ, ಅವಳು ರೆಡಿ ಇಲ್ವಲ್ಲ. ಅವಳ ಅಂದ್ರೆ ನಾವ್ ಇಷ್ಟೆಲ್ಲ ಮಾಡ್ತಾ ಇರೋದು ಅನಿತಾಗೋಸ್ಕರ ಅಲ್ವಾ? ಅದ್ ಸರಿ, ನೀವ್ ಯಾರಿಗ್ ಓಟ್ ಹಾಕ್ತೀರಾ? ಇನ್ಯಾರಿಗೆ? ಜಾನ್ಸಿಗೆ. ಏನು ಚಾನ್ಸಿಗ? ಶಾಕ್ ಆಯ್ತಾ? ನಿನಗೆ ಶಾಕ್ ಅಂತಾನೆ ನಾನು ಸುಳ್ಳು ಹೇಳಿದ್ದು. ಲೇ ಅದೇ ನೋಡ್ದೆ, ಹೆಂಗೂ ನಮ್ಮ ಅನಿತಾನೆ ಗೆಲ್ಲೋದಂತ ನಿರ್ಧಾರ ಆಗಿದೆ. ಅದಕ್ಕೆ ಪಲ್ಲವಿ ಸ್ವೀಟ್ ತಗೋ ಬಂದಿದ್ದಾಳೆ. ಏನ್ ಸ್ವೀಟು? ನಿಮ್ ಫೇವ್ರೆಟ್ ಬಾಂಬೆ ಹಲ್ವಾ. ಬಾಂಬ್ ಬಾಂಬ್ ಬಾಂಬಾ? ಬಾಂಬ್ ಅಲ್ಲ ರೀ, ಬಾಂಬೆ ಹಲ್ವಾ. ಬಾಂಬ್ ಬಾಂಬೆ? ಅಯ್ಯೋ ಅಲ್ರಿ, ಬಾಂಬೆ ಹಲ್ವಾ ಅಂದ್ರೆ ಇಷ್ಟಪಟ್ಟು ತಿಂತ ಇದ್ರಿ. ಬಾಯಿ ಮುಚ್ಚೆ ಸಾಕು. ಬಾಂಬೆ ಹೆಸರು ಕೇಳಿದ್ರೆ ನಂಗೆ ಕೆಳಗಿಂದ ಮೇಲೆ ಉರಿಯುತ್ತೆ. ಇವ್ರಿಗೆ ಏನಾಯ್ತು? ಯಾಕೆ ಹಿಂಗ ಆಡ್ತಿದ್ದಾರೆ?